ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಯಿತು, ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧದ ಒಂದೇ ಒಂದು ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಯಿತು. ಅದೊಂದೇ ಹೇಳಿಕೆ ತಿಮರೋಡಿಗೆ ಮುಳುವಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟಕ್ಕೂ ಬಿಎಲ್ ಸಂತೋಷ್ ವಿರುದ್ಧ ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಂತ ಅವಹೇಳನವಾಗಿ ಮಾತಾಡಿದ್ರು, ಏನ್ ಕಿಡಿಕಾರಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯ ಬಗ್ಗೆ ತಿಮರೋಡಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಸೌಜನ್ಯ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ರಾಜಕೀಯ ಒಳಗೆ ತಂದು ನಾಟಕ ಮಾಡಿರುವ ಪಾಪಿ ಅಂತ ಹೇಳಿ ಬಿಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಬಿಎಲ್ ಸಂತೋಷ್ ಕೆಟ್ಟ ಕುಳ, ನಿನ್ನಿಂದ ಆರ್ಎಸ್ಎಸ್ಗೆ ಮುಖಭಂಗ ಅಂತ ಹೇಳಿ ಬಿಎಲ್ ಸಂತೋಷ್ಗೆ ಇವರು ಬೈದಿದ್ರು. ಬಿಎಲ್ ಸಂತೋಷ್, ನಿನ್ನಲ್ಲಿ ಹಿಂದುತ್ವದ ರಕ್ತ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಧರ್ಮದ ಕೆಲಸಕ್ಕೆ ಕೈ ಹಾಕಿ ನಿನ್ನ ಯೋಗ್ಯತೆ ಬೆಂಕಿ ಪಾಲಾಗಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ಬಗ್ಗೆ ನಿಂದನಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದು ಅವರಿಗೆ ಇವತ್ತು ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ಆಯಿತು, ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿ ಆಯ್ತು. ಇನ್ನ ಮತ್ತೊಂದು ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಯಿತು, ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧದ ಒಂದೇ ಒಂದು ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಯಿತು. ಅದೊಂದೇ ಹೇಳಿಕೆ ತಿಮರೋಡಿಗೆ ಮುಳುವಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟಕ್ಕೂ ಬಿಎಲ್ ಸಂತೋಷ್ ವಿರುದ್ಧ ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಂತ ಅವಹೇಳನವಾಗಿ ಮಾತಾಡಿದ್ರು, ಏನ್ ಕಿಡಿಕಾರಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯ ಬಗ್ಗೆ ತಿಮರೋಡಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಸೌಜನ್ಯ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ರಾಜಕೀಯ ಒಳಗೆ ತಂದು ನಾಟಕ ಮಾಡಿರುವ ಪಾಪಿ ಅಂತ ಹೇಳಿ ಬಿಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಬಿಎಲ್ ಸಂತೋಷ್ ಕೆಟ್ಟ ಕುಳ, ನಿನ್ನಿಂದ ಆರ್ಎಸ್ಎಸ್ಗೆ ಮುಖಭಂಗ ಅಂತ ಹೇಳಿ ಬಿಎಲ್ ಸಂತೋಷ್ಗೆ ಇವರು ಬೈದಿದ್ರು. ಬಿಎಲ್ ಸಂತೋಷ್, ನಿನ್ನಲ್ಲಿ ಹಿಂದುತ್ವದ ರಕ್ತ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಧರ್ಮದ ಕೆಲಸಕ್ಕೆ ಕೈ ಹಾಕಿ ನಿನ್ನ ಯೋಗ್ಯತೆ ಬೆಂಕಿ ಪಾಲಾಗಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ಬಗ್ಗೆ ನಿಂದನಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದು ಅವರಿಗೆ ಇವತ್ತು ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ಆಯಿತು, ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿ ಆಯ್ತು. ಇನ್ನ ಮತ್ತೊಂದು ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಯಿತು, ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧದ ಒಂದೇ ಒಂದು ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಯಿತು. ಅದೊಂದೇ ಹೇಳಿಕೆ ತಿಮರೋಡಿಗೆ ಮುಳುವಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟಕ್ಕೂ ಬಿಎಲ್ ಸಂತೋಷ್ ವಿರುದ್ಧ ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಂತ ಅವಹೇಳನವಾಗಿ ಮಾತಾಡಿದ್ರು, ಏನ್ ಕಿಡಿಕಾರಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯ ಬಗ್ಗೆ ತಿಮರೋಡಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಸೌಜನ್ಯ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ರಾಜಕೀಯ ಒಳಗೆ ತಂದು ನಾಟಕ ಮಾಡಿರುವ ಪಾಪಿ ಅಂತ ಹೇಳಿ ಬಿಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಬಿಎಲ್ ಸಂತೋಷ್ ಕೆಟ್ಟ ಕುಳ, ನಿನ್ನಿಂದ ಆರ್ಎಸ್ಎಸ್ಗೆ ಮುಖಭಂಗ ಅಂತ ಹೇಳಿ ಬಿಎಲ್ ಸಂತೋಷ್ಗೆ ಇವರು ಬೈದಿದ್ರು. ಬಿಎಲ್ ಸಂತೋಷ್, ನಿನ್ನಲ್ಲಿ ಹಿಂದುತ್ವದ ರಕ್ತ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಧರ್ಮದ ಕೆಲಸಕ್ಕೆ ಕೈ ಹಾಕಿ ನಿನ್ನ ಯೋಗ್ಯತೆ ಬೆಂಕಿ ಪಾಲಾಗಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ಬಗ್ಗೆ ನಿಂದನಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದು ಅವರಿಗೆ ಇವತ್ತು ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ಆಯಿತು, ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿ ಆಯ್ತು. ಇನ್ನ ಮತ್ತೊಂದು ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಯಿತು, ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧದ ಒಂದೇ ಒಂದು ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಯಿತು. ಅದೊಂದೇ ಹೇಳಿಕೆ ತಿಮರೋಡಿಗೆ ಮುಳುವಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟಕ್ಕೂ ಬಿಎಲ್ ಸಂತೋಷ್ ವಿರುದ್ಧ ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಂತ ಅವಹೇಳನವಾಗಿ ಮಾತಾಡಿದ್ರು, ಏನ್ ಕಿಡಿಕಾರಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿ.
ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯ ಬಗ್ಗೆ ತಿಮರೋಡಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಸೌಜನ್ಯ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ರಾಜಕೀಯ ಒಳಗೆ ತಂದು ನಾಟಕ ಮಾಡಿರುವ ಪಾಪಿ ಅಂತ ಹೇಳಿ ಬಿಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಬಿಎಲ್ ಸಂತೋಷ್ ಕೆಟ್ಟ ಕುಳ, ನಿನ್ನಿಂದ ಆರ್ಎಸ್ಎಸ್ಗೆ ಮುಖಭಂಗ ಅಂತ ಹೇಳಿ ಬಿಎಲ್ ಸಂತೋಷ್ಗೆ ಇವರು ಬೈದಿದ್ರು. ಬಿಎಲ್ ಸಂತೋಷ್, ನಿನ್ನಲ್ಲಿ ಹಿಂದುತ್ವದ ರಕ್ತ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಧರ್ಮದ ಕೆಲಸಕ್ಕೆ ಕೈ ಹಾಕಿ ನಿನ್ನ ಯೋಗ್ಯತೆ ಬೆಂಕಿ ಪಾಲಾಗಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ಬಗ್ಗೆ ನಿಂದನಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದು ಅವರಿಗೆ ಇವತ್ತು ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ಆಯಿತು, ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿ ಆಯ್ತು. ಇನ್ನ ಮತ್ತೊಂದು ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಯಿತು, ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧದ ಒಂದೇ ಒಂದು ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಯಿತು. ಅದೊಂದೇ ಹೇಳಿಕೆ ತಿಮರೋಡಿಗೆ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟಕ್ಕೂ ಬಿಎಲ್ ಸಂತೋಷ್ ವಿರುದ್ಧ ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಂತ ಅವಹೇಳನವಾಗಿ ಮಾತಾಡಿದ್ರು, ಏನ್ ಕಿಡಿಕಾರಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯ ಬಗ್ಗೆ ತಿಮರೋಡಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಸೌಜನ್ಯ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ರಾಜಕೀಯ ಒಳಗೆ ತಂದು ನಾಟಕ ಮಾಡಿರುವ ಪಾಪಿ ಅಂತ ಹೇಳಿ ಬಿಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಬಿಎಲ್ ಸಂತೋಷ್ ಕೆಟ್ಟ ಕುಳ, ನಿನ್ನಿಂದ ಆರ್ಎಸ್ಎಸ್ಗೆ ಮುಖಭಂಗ ಅಂತ ಹೇಳಿ ಬಿಎಲ್ ಸಂತೋಷ್ಗೆ ಇವರು ಬೈದಿದ್ರು. ಬಿಎಲ್ ಸಂತೋಷ್, ನಿನ್ನಲ್ಲಿ ಹಿಂದುತ್ವದ ರಕ್ತ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಧರ್ಮದ ಕೆಲಸಕ್ಕೆ ಕೈ ಹಾಕಿ ನಿನ್ನ ಯೋಗ್ಯತೆ ಬೆಂಕಿ ಪಾಲಾಗಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಬಿಎಲ್ ಸಂತೋಷ್ ಬಗ್ಗೆ ನಿಂದನಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದು ಅವರಿಗೆ ಇವತ್ತು ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಗಿದೆ. ಅವರನ್ನ ಅರೆಸ್ಟ್ ಮಾಡಿ ಆಯಿತು, ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿ ಆಯ್ತು. ಇನ್ನ ಮತ್ತೊಂದು ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋಣ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಯಿತು, ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಎಲ್ ಸಂತೋಷ್ ವಿರುದ್ಧದ ಒಂದೇ ಒಂದು ಹೇಳಿಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮಟ್ಟಿಗೆ ಮುಳುವಾಗೋದಕ್ಕೆ ಕಾರಣ ಆಯಿತು. ಅದೊಂದೇ ಹೇಳಿಕೆ ತಿಮರೋಡಿಗೆ ಮುಳುವಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟಕ್ಕೂ ಬಿಎಲ್ ಸಂತೋಷ್ ವಿರುದ್ಧ ಈ ಮಹೇಶ್ ಶೆಟ್ಟಿ ತಿಮರೋಡಿ ಏನಂತ ಅವಹೇಳನವಾಗಿ ಮಾತಾಡಿದ್ರು, ಏನ್ ಕಿಡಿಕಾರಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದರೆ, ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆಯ ಬಗ್ಗೆ ತಿಮರೋಡಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಸೌಜನ್ಯ ಅತ್ಯಾಚಾರಿಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ರಾಜಕೀಯ ಒಳಗೆ ತಂದು ನಾಟಕ ಮಾಡಿರುವ ಪಾಪಿ ಅಂತ ಹೇಳಿ ಬಿಎಲ್ ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಬಿಎಲ್ ಸಂತೋಷ್ ಕೆಟ್ಟ ಕುಳ, ನಿನ್ನಿಂದ ಆರ್ಎಸ್ಎಸ್ಗೆ ಮುಖಭಂಗ ಅಂತ ಹೇಳಿ ಬಿಎಲ್ ಸಂತೋಷ್ಗೆ ಇವರು ಬೈದಿದ್ರು. ಬಿಎಲ್ ಸಂತೋಷ್, ನಿನ್ನಲ್ಲಿ